ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿಯಣ್ಣ. ಲೈ ಅವನಲ್ಲೇ ಅವನೆಲ್ಲ ಅಣ್ಣ ಕಟ್ಟಾಕಿರೋ ಕೋಳಿ ಥರ ನಾನು ಮುಂದೆನೇ ಇದ್ದಾನೆ. ಲೈ ಅವನು ಇನ್ನೊಂದು ಕಿತ ನನ್ನ ಹೆಸ್ರು ಹೇಳಕ್ಕೂ ಭಯ ಪಡಬೇಕು. ಹಂಗೆ ಕೊಟ್ಟಿರ್ರಿ ಅಣ್ಣ. ನೀನು ಹೇಳೋದೆಚ್ಚ, ನಾವು ಮಾಡೋದೆಚ್ಚ. ನಾವು ಕೊಡೋ ಶಿಕ್ಷೆಗೆ ನಿನ್ನ ಹೆಸರಲ್ಲ ಅವನ ಹೆಸರು ಅವನೇ ಮರಿಬೇಕು. ಹಾಗೆ ಮಾಡ್ತೀವಿ, ನೋಡ್ತಾ ಇರು. ಅವನ್ನ ಹುಷಾರ ನೋಡ್ಕೊಳ್ಳಿ. ನರಿ ನೋಡ್ಕೊಂಡು ಇಲ್ಲಿ ತೋಳಗಳು ಸಾನೆ ಹುಡ್ಕಾಡ್ತಾವೆ. ಅವ್ನು ಯಾರ ಕಣ್ಗೂ ಬೀಳ್ಬಾರ್ದು. ನೀನೆಂತ ಮಂಡೆ ವೆಚ್ಚ ಮಾಡಬೇಡ, ಎಲ್ಲ ನಾವು ನೋಡ್ಕೋತೀವಿ. ಮಗನೇ, ನಮ್ಮ ಅಣ್ಣನ ಮನೆಗೆ ಬೆಂಕಿ ಹಚ್ತೀಯಾ? ಏ ಗೂಳಿ, ಇವನಿಗೆ ಖಾರದ ಪುಡಿದು ಹೊಗೆ ಹಾಕ್ಬೇಕು. ಹೋಗಿತಾರ ಇಷ್ಟು ದಿನ ಅಧಿಕಾರದಲ್ಲಿದ್ದು ಎಲ್ರಿಗೂ ಏರೋಪ್ಲೇನ್ ಹತ್ತಿದ್ದ. ಇವತ್ತು ನಾವು ಹಿಂಗೆ ರಾಕೆಟ್ ಹಚ್ಚೋಣ. ಯಾಕವ ಹೀಗ್ ಮಾಡ್ದೆ? ಸಮಯ ನೋಡ್ಕೊಂಡು ನಾವೇ ಎಲ್ಲ ಹೇಳ್ತಿದ್ವಿ. ರುದ್ರ ತಾಂಡವ ಆಡ್ಕೊಂಡು ಹೋಗವನೆ. ಅದ್ ಯಾರ್ಯಾರಿಗೆ ಯೋನನೆಲ್ಲ ತೊಂದರೆ ಕೊಡ್ತಾನೋ ಯಾರಿಗ್ ಗೊತ್ತು. ನಿನ್ ಕೋಪ ಇದ್ದಿದ್ರೆ ಎರಡೇಟು ಹೊಡಿಬೋದಿತ್ತು. ಆದ್ರೆ ಕಂಠಿಯವ್ರ ಹತ್ರ ಇವಾಗ್ಲೂ ನಿಜ ಹೇಳ್ಬಾರ್ದಿತ್ತವ್ವ. ಎಲ್ರ ಮ್ಯಾಕು ವಾಪ ಮಾಡ್ಕೊಂಡು ಹೋಗವನೆ. ವಾಪ ಬಂದಾಗ ಅವನುವೆ ಗೂಳಿನುವೆ ಒಂದೇ ಜಾತಿಗೆ ಸೇರಿದವ್ರು. ಅವನಿಗೆ ಹೆಂಗ್ ಸಮಾಧಾನ ಮಾಡೋದು ಪುಟ್ಟಕ್ಕ? ಇದೇನವ ಆಗ್ಲಿಂದ ಅತ್ತೆನೂ ಮತ್ತೆ ಸ್ನೇಹನೂ ಮಾತಾಡ್ತಾವ್ರೆ, ನೀನ್ ಸುಮ್ಕಿ ನಿಂತಿದ್ಯಾ? ಯಾಕೆ ಪುಟ್ಟಕ್ಕ, ಇನ್ನೂ ನಮ್ಮ ಯಾಕೆ ಪಾಪ ಕಡಿಮೆ ಆಗಿಲ್ವೇ? ಫೋನ್ ಮಾಡಿದ್ರೆ ಫೋನ್ ತೆಗಿಯಕ್ಕಿಲ್ಲ ಅಂತೀಯ. ಮನೆಗೆ ಬಂದ್ರುವೆ ಮುಖ ಕಟ್ ಮಾತಾಡಕ್ಕೂ ಹಿಂದೆ ಮುಂದೆ ನೋಡ್ತಿದೀಯ. ಯಾಕೆ ಪುಟ್ಟಕ್ಕ? ನಾ ಹೇಳಿದ್ದೆ ಗಂಡ ಹೆಂಡತಿ ನಡುವೆ ಪ್ರಳಯ ಆಯ್ತದೆ ಅಂತ. ನೋಡಿದ್ಯಾ? ಹಂಗೆ ಆಯ್ತು. ನನ್ ಮುಖ ನೋಡೋದಕ್ಕೂ ಇಷ್ಟಪಡ್ತಿಲ್ಲ. ಮನಸ್ಸಿಗೆ ತುಂಬಾ ನೋವು ಮಾಡ್ಕೊಂಡು ಹೊರಟೋದ್ರು. ಅದ್ ಎಲ್ ಓದ್ನೋ ಇವನು. ಇನ್ಮ್ಯಾಕ್ ನಂದೇ ಕಾನೂನು ನಂದೇ ತೀರ್ಪು ಅಂತ ಬೇರೆ ಹೋಗೋನೆ. ಏನೇ ಆಗಲಿ ನೀನು ಇಷ್ಟು ದೊಡ್ಡ ಸುಳ್ಳು ಹೇಳ್ಬಾರ್ದಿತ್ತಮ್ಮ. ಅನ್ಯಾಯ ಕಂಡು ಸಿಡಿದ್ ಬಿಡೋ ಅಳಿಯಂದ್ರು ತನ್ನ ಹೆಂಡ್ತಿನೇ ಸುಳ್ಳು ಹೇಳಿದ್ದಾಳೆ ಅಂತಂದ್ರೆ ಹೆಂಗೆ ಸಹಿಸ್ಕೊತಾರೆ ಹೇಳು? ಗಂಗಣ್ಣ, ಸ್ನೇಹಕ್ಕ ಅವಳ ಸ್ವಾರ್ಥಕ್ಕೋಸ್ಕರ ಸುಳ್ಳು ಹೇಳಲಿಲ್ಲ, ಊರುದ್ದಾರಕ್ಕೋಸ್ಕರ ಇದೆಲ್ಲ ಮಾಡಿದ್ದು. ಆದರೆ ಆ ರಾಜಿಂದ ಎಲ್ಲ ಉಲ್ಟಾ ಹೊಡಿತು. ಹೆಂಗೋ ಎಲ್ಲ ಸರಿ ಹೋಗಿತ್ತು. ನಿಧಾನ ಕಂಠಿಯವ್ರಿಗೆ ನಿಜ ಹೇಳಿದಿದ್ರೆ ಇವತ್ತು ಹೀಟೆಲ್ಲ ಆಯ್ತಾನೆ ಇರ್ತಿರ್ಲಿಲ್ಲ. ಯೋನಾನ ಪುಟ್ಟಕ್ಕ, ಯಾಕೆ ಹಿಂಗೆ ಸುಮ್ಕೆ ನಿಂತ್ಕೊಂಡಿದ್ದೀಯಾ? ನೋಡು, ನಮ್ಮಿಂದ ನಿನ್ನ ಮನ್ಸಿಗೆ ನೋವಾಗೈತೆ ಅಂತ ಗೊತ್ತದೆ. ಆದರೂ ಯೋನೋ ದೊಡ್ಡ ಮನ್ಸು ಮಾಡಿ ನಮ್ಮೆಲ್ಲರೂ ತಪ್ಪನ್ನು ಕ್ಷಮಿಸಿ ನಮ್ಮ ತವ ಮಾತಾಡು ಪುಟ್ಟಕ್ಕ. ಕ್ಷಮಿಸಕ್ಕೆ ನಾನು ಯಾರು? ಎಲ್ಲರೂ ಸೇರ್ಕೊಂಡು ಸಿರಿ ಮನಸ್ಸಿನಾಗೆ ಸುಳ್ಳಿನ ಸಸಿ ನೆಟ್ಟಿದ್ರಿ. ಅದು ಬೆಳೆದು ಮರವಾಗಬಾರ್ದು ಅಂತ ಸಸಿನಲ್ಲೇ ಅದನ್ನು ಕಿತ್ತಾಕ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಮನಸ್ಸು ಘಾಸಿ ಆಗಿರ್ಬೋದು. ಕ್ಷಮೆ ಕೇಳಿ ಮನಸ್ಸು ಹೊಲಿಸ್ಕೊಳ್ಳೋದು ನಿಮಗೆ ಬಿಟ್ಟಿತ್ತು. ಮಾತಾಡಕ್ಕೂ ಸಿದ್ದೆ ಮುನ್ಸ್ಕೊಂಡು ಹೋಗಿರೋರ ಹತ್ರ ಹೇಗವ ಹೋಲಿಸ್ಕೊಳ್ಳೋದು? ಎಲ್ಲೋದ್ರು ಏನೋ, ಫೋನ್ ಮಾಡಿದ್ರು ಫೋನ್ ತೆಗಿತಿಲ್ಲ. ರೀ, ಎಲ್ಲಿಗ್ರಿ ಹೋಗಿದ್ರಿ? ನೀನ್ ಫೋನ್ ತೆಗಿತಿಲ್ಲ ಅಂತ ನಾವೆಲ್ಲರೂ ಗಾಬರಿ ಆಗಿದ್ವಿ ಗೊತ್ತಾ ಮಗ? ಅವ ನೀನ್ ಯಾಕವ ಇವ್ರದವೆಲ್ಲ ಮಾತಾಡಕ್ ಹೋದೆ? ಯಾರ ಕಣ್ಣಿರ್ಗೂ ಕರ್ಗಕ್ಕೆ ಹೋಗ್ಬೇಡ. ಇವರೆಲ್ಲ ನಮ್ಮಿಬ್ರಿಗೂ ಮೋಸ ಮಾಡಿರೋ ದ್ರೋಹಿಗಳು.
ಹೇಗಿದ್ರು ನನಗೆ ನೀನು ನಿನಗೆ ನಾನು ಆಟೆಯ. ಯಾಕ್ಲ ಕಂಟಿ ಯೋನ್ಯೋನೋ ಮಾತಾಡ್ತೀಯ? ನಿನಗೆ ಮೋಸ ಮಾಡಬೇಕು ಕೆಟ್ಟದ್ದು ಮಾಡಬೇಕು ಅಂತ ಸ್ನೇಹ ಇವನು ಸುಳ್ಳು ಹೇಳಿಲ್ಲ. ಇನ್ಮೇಕೆ ಸುಳ್ಳು ಹೇಳೋರ ಮಾತನ್ನ ನಾನು ಕೇಳಿಸ್ಕೋಬಾರ್ದು ಅಂತ ತೀರ್ಮಾನ ಮಾಡಿದ್ವಿ. ಕೆಲವ್ರನ್ನ ಕಣ್ಣು ಮುಚ್ಕೊಂಡೇ ನಂಬ್ತಿದ್ದೆ, ಆದರೆ ಅವರೇ ನಂಗೆ ಮೋಸ ಮಾಡಿ ಕಣ್ಣು ತೆರೆಸ್ಬಿಟ್ರು. ಇನ್ಮೇಕೆ ತುತ್ತು ಕೊಟ್ಟೋಳ್ ಮಾತ್ಗೂ ಮುತ್ತು ಕೊಟ್ಟೋಳ್ ಮಾತ್ಗೂ ಕಟ್ ಬೀಳಕ್ಕಿಲ್ಲವ. ಅಳಿಯಂದ್ರೆ ನನ್ನ ಮಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅವಳನ್ನು ಕ್ಷಮಿಸ್ಬಿಡಿ ಅಳಿಯಂದ್ರೆ. ಮನ್ಸೆ ಮುರಿದ ಮೇಕೆ ಕ್ಷಮೆ ಎಲ್ಲಿರ್ತದೆ ಅವ್ವ. ಇವ್ರು ಎಲ್ರಿಂದ ನಿಂಗೆ ಸಾನೆ ನೋವಾಗೈತೆ, ನನಗೂ ಸಾನೆ ನೋವಾಗೈತೆ. ಇವ್ರ ಸವಾಸನೆ ಬೇಡ, ಇನ್ಮೇಕಿಂದ ನಾನೇನು ಫ್ರೆಂಡು ಆಟೆಯ. ಕೈ ಕೊಡು. ಕೊಡವಾ. ನೀನು ಹೇಳೋದು ದಿಟನೆ ಕಣಪ್ಪ. ನೊಂದೋರು ಸಂಘ ಮಾಡೋದೇ ಸರಿ. ಅಲ್ಲ, ನೀವಿಬ್ರು ಯಾಕೆ ಹಿಂಗೆ ಹಠ ಮಾಡ್ತಿದ್ದೀರಾ? ಏನೋ ನಮ್ಮಿಂದ ತೆಪ್ಪ ಆಗ್ಬಿಡೈತೆ, ಅದಕ್ಕೆ ಇಂಥ ದೊಡ್ಡ ಶಿಕ್ಷೆನಾ? ಕೊಲೆ ಮಾಡಿದವ್ರಿಗೆ ಕ್ಷಮೆ ಸಿಗುತ್ತೆ, ಅಂಥದ್ರಲ್ಲಿ ಸುಳ್ಳು ಹೇಳ್ದವ್ರಿಗೆ ಸಿಗಲ್ವಾ? ಹಾಕಿದ್ರೆ ಇಬ್ರು ಒಂದೆರಡು ಡೇಟ್ ಹೊಡೆದ್ಬಿಡಿ, ಹಿಂಗೆ ನಮ್ಮಿಂದ ದೂರ ಆಗೋ ಮಾತಾಡ್ಬಿಡಿ. ಪ್ಲೀಸ್ ನನ್ನ ಕ್ಷಮಿಸಿ. ಇನ್ಮೇಲೆ ನಿಮ್ಮ ನಂಬಿಕೆ ನಾನು ಮೋಸ ಮಾಡಲ್ಲ. ನಾನು ಪುಟ್ಟ ಒಂದ್ಬಿಟ್ಟು ಇನ್ಯಾರೂ ನಂಬಕ್ಕಿಲ್ಲ. ಟಕ ನೀನಾರ ಒಂದು ಮಾತು ಹೇಳು. ಹೇಳಕ್ಕೆ ಕೇಳಕ್ಕೆ ಸಮಯ ಇಲ್ಲ. ಅಬ್ಬ ಹಿಂಗೆ ಗ್ರಾಮ ದೇವತೆ ಪೂಜೆ ಮಾಡ್ಬೇಕಂತಲ್ಲ, ನಡಿ ಒಳ್ಳು ಮಗ. ದಿವಸ ಕುಟುಂಬಿಗೆ ಸಮಾಧಾನ ಮಾಡ್ತಿದ್ವಿ, ಇನ್ಮೇಕೆ ಅಳಿಯಂದ್ರಿಗೂ ಸಮಾಧಾನ ಮಾಡಬೇಕು.